ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡ ಹೆಂಡತಿ ಮಾತಾಡುವಾಗ ಮಧ್ಯದಲ್ಲಿ ಬರಬಾರ್ದು ಅಂತ ನಿಮಗ್ ಗೊತ್ತಿಲ್ವಾ? ನೋವು ಸಹಿಸೋಕಾಗದೆ ಕೋಪದಲ್ಲಿದ್ದೀನತ್ತೆ ನಾನು. ನೀವು ನಮ್ಮ ಮಧ್ಯೆ ಬರಕ್ ಹೋಗ್ಬೇಡಿ. ಅತ್ತೆ ಅಂತ ಕೂಡ ನೋಡೋದಿಲ್ಲ. ನಾವು ಆವೇಶದಿಂದ ಮಾಡೋ ತಪ್ಪುಗಳಿಂದ, ತಗೊಳ್ಳೋ ನಿರ್ಧಾರಗಳಿಂದ ಕೆಲವು ಜೀವನಗಳು, ಕುಟುಂಬಗಳು ನಾಶ ಆಗತ್ತೆ ಆಫೀಸರ್. ಯಾರೋ ಏನೋ ಬಾಯಿಗೆ ಬಂದಾಗೆ ಮಾತಾಡಿದ್ರು ಅಂತ, ಇನ್ಯಾರೋ ಮೋಸ ಮಾಡಿದ್ರು ಅಂತ ಮಗು ಮೇಲಿರೋ ಪ್ರೀತಿನ ನೀವು ಮರ್ತು ಹೋಗ್ಬೇಡಿ ಆಫೀಸರ್. ಹಸುಗೋಸಿನ ಜೀವನನ ನಾಶ ಮಾಡಬೇಡಿ. ನಾಮಕರಣದ ದಿನ ಸಿದ್ದು ಅವರಮ್ಮ ಬಂದು ಕಂದ ಸಿದ್ದು ಮಗು ಅಂತ ಹೇಳ್ದೆ ಹೋಗಿದ್ರೆ ಅಷ್ಟಕ್ಕೂ ನಿಮ್ಗೆ ಅನುಮಾನ ಬರ್ತಿತ್ತ? ಸಿದ್ದು ಅವರಮ್ಮ ಬೇಕು ಅಂತ ಹೇಳಿದ್ರು ಅಂತ ನೀವ್ ಯಾಕೆ ಅನ್ಕೋತಿಲ್ಲ? ಹಾಗೆ ಹೇಳಿದ್ರೆ ಅವಳಿಗೇನ್ ಸಿಗತ್ತೆ? ಯಾರ್ದೋ ಮಗುನ ನನ್ನ ಮಗನ ಮಗು ಅಂತ ಹೇಳ್ಕೊಳ್ಳೋ ಅಗತ್ಯ ಅವಳಿಗೇನಿದೆ? ಸಂತೋಷ. ನಾವೆಲ್ಲ ನೋವು ಪಟ್ಟಿದ್ರೆ ನೋಡಿ ಸಂತೋಷ ಪಡೋದಕ್ಕೆ ಹಾಗೆ ಹೇಳಿರ್ತಾರೆ. ಸಿದ್ದು ಮೂರ್ಖ ಅಂತ ಪ್ರೂವ್ ಮಾಡಿದ್ದಕ್ಕೆ ನನ್ ಮೇಲೆ ಆಫೀಸರ್ ಇಂದ ತನ್ನ ಮಗ ತನ್ನ ಕಣ್ ಮುಂದೆ ಇಲ್ದಿರೋ ಹಾಗೆ ಹೋಗಿದ್ದಾನೆ ಅನ್ನೋ ಕೋಪದಲ್ಲಿ ಹೀಗೆ ಆರೋಪ ಮಾಡಿರ್ಬೋದಲ್ವಾ? ಒಂದು ವೇಳೆ ನಿಜ ಆಗಿದ್ರೆ ಆ ಸಿದ್ದು ಮಗುನ ಶೌರ್ಯ ನನ್ನ ಮಗು ಅಂತ ಬೆಳೆಸ್ಬೇಕಾ? ಆಫೀಸರ್, ನಿಮ್ ಮುಂದೆ ಬಂದು ಮಗುನ ತಗೊಂಡು ಹೋಗಕ್ಕಾಗಿಲ್ಲ ಅಂದ್ರು ಕೋರ್ಟಿಗೆ ಹೋಗಾದ್ರು ಸರಿ, ಅವ್ರ ಮಗುನವರು ತಗೊಂಡು ಹೋಗ್ತಿದ್ರಲ್ವಾ? ಅವರು ಇದೇನು ಮಾಡಿಲ್ಲ ಅಂದ್ರೆ ಕಂದ ಅವ್ರ ಮಗು ಅಲ್ಲ, ನಿಮ್ ಮಗುನೇ ಅಂತ ಅರ್ಥ ಆಗ್ಲಿಲ್ವಾ ಆಫೀಸರ್? ಯಾರೋ ಏನೋ ಅಂದ ಮಾತುಗಳಿಗೆ ನಿಮ್ ಹೆತ್ತ ಮಗಂಗೆ ಅವಮಾನ ಮಾಡಿ DNA ಟೆಸ್ಟ್ಗೋಸ್ಕರ ಇಷ್ಟು ದೂರ ಬರ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಆಫೀಸರ್. ನಿನ್ನೆವರೆಗೂ ನೀವು ನನ್ನ ಮೇಲೆ, ಅನುಪಮಮ್ಮ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು, ಎಷ್ಟೆಲ್ಲ ಬೈದ್ರು, ಕೋಪದಲ್ಲಿ ಹೇಳ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ನಿಮ್ಮನ್ನ ನೋಡೋ ರೀತಿ ಬೇರೆ ತರ ಇತ್ತು. ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನಿಸ್ತಿತ್ತು. ಆದ್ರೆ ನನಗಿವತ್ತು ನೀವು ಹಾಗೆ ಕಾಣಿಸ್ತಿಲ್ಲ ಆಫೀಸರ್. ಕಂದ ನಿಮ್ಮ ಮಗ ಅಂತ ನಿಮಗ ಅನ್ನಿಸ್ತಾ ಇರಬಹುದು, ಆದ್ರೆ ಇಷ್ಟು ದಿನ ಎದೆಗಪ್ಕೊಂಡು ಬೆಳೆಸಿರೋ ತಾಯಿಯಾಗಿ ಹೇಳ್ತಿದ್ದೀನಿ, ಖಂಡಿತವಾಗ್ಲು ಕಂದ ನಿಮ್ ರಕ್ತಾನೆ ಆಫೀಸರ್. ನಾನು
ಹೇಳೋದಲ್ಲ ಆಫೀಸರ್, ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮಗುನ ನೀವು ಮೊದಲನೇ ಸಾರಿ ಎತ್ಕೊಂಡಾಗ ಏನನ್ನಿಸ್ತು? ಕಂದ ಅಳ್ತಿದ್ದಾಗ ನೀವು ನಿದ್ದೆ ಮಾಡ್ದೆ ಎತ್ಕೊಂಡು ಸಮಾಧಾನ ಮಾಡಿದಾಗ ಏನನ್ನಿಸ್ತು ಆಫೀಸರ್? ಕಂದನ ತಾಯಮ್ಮ ಎತ್ಕೊಂಡು ಹೋದ್ಲು ಅಂತ ಗೊತ್ತಾಗಿದ ತಕ್ಷಣ ಕಂದನೇ ಕಾಣಿಸ್ತಿದ್ದಾಗ ನಿಮ್ಮ ಎದೆಯಲ್ಲಿ ಆಗಿದ್ ನೋವು ಕಂದಂಗೆ ಏನ್ ಹೆಸರಿಡ್ಬೇಕು ಅಂತ ಯೋಚಿಸ್ತಿದ್ದ ಕ್ಷಣಗಳು, ಕಂದ ನಾಮಕರಣಕ್ಕೆ ಅವತ್ತಿ ಮಾಡಿದ್ದ ಏರ್ಪಾಡ್ಗಳು ಎಲ್ಲಾನು ನೆನಪು ಮಾಡ್ಕೊಳ್ಳಿ ಆಫೀಸರ್. ಆ ಕ್ಷಣದಲ್ಲಿ ನಿಮಗ್ ಬಂದ ಫೀಲಿಂಗ್ಸ್ ಹೇಳುತ್ತೆ ಮಗುಗೂ ನಿಮ್ಗೂ ಇರೋ ಸಂಬಂಧ ಏನು ಅಂತ. ನಿಮ್ ಮನಸ್ಸಾಕ್ಷಿನೇ ಹೇಳುತ್ತೆ ಕಂದ ನಿಮಗ್ ಹುಟ್ಟಿರೋ ಮಗು ಅಂತ. ಇವಾಗ ನಿಮ್ಗೆ ಕಂದ ನಿಮ್ ಮಗು ಅಲ್ಲ ಅಂತ ಅನ್ಸಿದ್ರೆ ಒಂದ್ ಕೆಲ್ಸ ಮಾಡಿ, ನಿಮಗ್ ಮಗು ಬೇಡ ಅನ್ಸಿದ್ರೆ ಎಲ್ಲೋ ಅನಾಥನ ಹಾಗೆ ಬಿಡೋ ಬದಲು ನನಗ್ ಕೊಡಿ, ನನ್ ಮಗು ಅಂತ ಬೆಳೆಸ್ತೀನಿ. ಇವನಿಗೆ ಸಂಬಂಧಪಟ್ಟಿದ್ ಯಾವ ಸಹಾಯನೂ ನಿಮ್ಮ ಹತ್ರ ಆಗ್ಲಿ ಅತ್ತೆ ಹತ್ರ ಆಗ್ಲಿ ಕೇಳಲ್ಲ. ಅನುಪಮಮ್ಮ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೋ ನಾನು ಇವನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತೀನಿ. ನನಗ್ ಕೊಟ್ಬಿಡಿ ಆಫೀಸರ್, ಕೊಟ್ಬಿಡಿ. ಇವನೇನು ಇವಳು ಮಾತಿಗೆ ಹೀಗಾಗೋತಾ? ಇವಳು ಆಡೋ ಮಾತಿಗೆ ಕಲ್ಲಂತ ನಾನೇ ಕರ್ಗೋಗ್ತೀನೇನೋ ಅನ್ನಿಸ್ತಿತ್ತು. ಇವನು ತನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳೋದಕ್ಕೂ ಮುಂಚೆ ನಾನು ಇವನನ್ನ ಬದಲಾಯಿಸ್ಬೇಕು. ಮೊದಲು ಆ ಕವರ್ನ ಓಪನ್ ಮಾಡಿಸ್ಬೇಕು. ಶೌರ್ಯ, ನೀನೇನ್ ಯೋಚಿಸ್ತಿದ್ಯಾ ಅಂತ ನನ್ಗೆ ಅರ್ಥ ಆಯ್ತು ಕಣೋ. ಇಷ್ಟು ದಿನ ಬೆಳೆಸ್ಕೊಂಡಿರೋ ಪ್ರೀತಿನ ಒಂದೇ ಸಲ ದೂರ ಮಾಡ್ಕೋಬೇಕು ಅಂದ್ರೆ ಕಷ್ಟನೇ. ಒಂದ್ ಕೆಲ್ಸ ಮಾಡೋಣ, ಮಗು ಯಾರ್ದೇ ಮಗು ಆಗಿದ್ರು ನಮ್ಮನೇಲೆ ಬೆಳೆಸೋಣ. ಏನಾಗ್ಬಿಡುತ್ತೆ, ಸರಿನಾ? ಇದೇ ಅಲ್ವಾ ಕಲ್ಯಾಣಿ ನೀನು ಕೂಡ ಕೇಳ್ಕೊಂಡಿದ್ದು? ನಿನ್ ಮಗು ಅಂತಾನೆ ಅನ್ಕೊಳ್ಳೋಣ ಶೌರ್ಯ.
ಕೈಯಲ್ಲಿ ಹೇಗೂ ರಿಪೋರ್ಟ್ಸ್ ಇದೆ ಅಲ್ವಾ, ಒಂದ್ಸಲ ಅದನ್ನ ಓಪನ್ ಮಾಡಿ ನೋಡಿ ಎಲ್ಲರೂ ಒಟ್ಟಿಗೆ ಮನೆಗೆ ಹೊರಟೋಗೋಣ. ನೋಡು ಶೌರ್ಯ, ಶೌರ್ಯ, ನೀನೇನು ಹೇಳ್ತಾ ಇದೆಯೋ ನನಗೇನು ಅರ್ಥನೇ ಆಗ್ತಿಲ್ಲಮ್ಮ. ನನ್ನ ಮಗುನೇ ಅನ್ಕೊಳ್ಳೋಣ ಅಂತಿದ್ಯಾ, ಮತ್ತೆ ಈ ರಿಪೋರ್ಟ್ಸ್ ನೋಡೋಣ ಅಂತ್ಯ. ನನ್ನ ಮಗುನೇ ಅನ್ನೋ ನಂಬಿಕೆ ಇದ್ರೆ ಈ ರಿಪೋರ್ಟ್ಸ್ ಯಾಕಮ್ಮ ನೋಡಬೇಕು? ಈ ರಿಪೋರ್ಟ್ಸ್ ಓಪನ್ ಮಾಡಿ ನಾನು ನೋಡ್ಬಿಟ್ರೆ ಇವನು ನನ್ನ ಮಗು ಅಲ್ಲ ಅಂತ ನಾನು ಒಪ್ಕೊಂಡ ಹಾಗೆ ಆಗತ್ತಲ್ವಾ? ಕಲ್ಯಾಣಿಗೆ ಅರ್ಥ ಆಗಿರೋ ಹಾಗೆ ನನ್ನ ಮಗು ಬಗ್ಗೆ ನನಗೆ ಅರ್ಥ ಆಗದೆ ಇರೋ ಹಾಗಲ್ವೇನಮ್ಮ? ಯಾವ ಸಂಬಂಧನೂ ಇಲ್ದೇನೆ DNA ಟೆಸ್ಟ್ ಅಂತಿದ್ದ ಹಾಗೆ ಕಲ್ಯಾಣಿ ತುಂಬಾನೇ ನೋವುಪಟ್ಲು. ಆದ್ರೆ ನಾನು ಯಾಕಮ್ಮ ಸುಮ್ಮನಿರ್ಲಾರ್ದೆ ಹಾಸ್ಪಿಟಲ್ ಮೆಟ್ಲು ಹತ್ತದೆ? ನನ್ನ ಕಂದ ಒಂದು ನಿಮಿಷ ಕಾಣಿಸ್ತಾ ಇದ್ದಿದ್ದಕ್ಕೆ ತುಂಬಾನೇ ಭಯಪಟ್ಟೆ. ಅಂಥದ್ರಲ್ಲಿ ಮಗುನ ಹೇಗ್ ಬಿಟ್ಟಿರ್ತೀನಿ ಅಂತ ಅನ್ಕೊಂಡು ನನಗೆ ಅರ್ಥ ಆಗ್ತಿಲ್ಲಮ್ಮ. ಅಂದ್ರೆ ಈ ರಿಪೋರ್ಟ್ಸ್ ನ ಒಂದು ಸಲ ನೋಡಿದ್ರೆ ಅದರ ಅವಶ್ಯಕತೆ ಇಲ್ಲಮ್ಮ. ಇದರಲ್ಲಿ ಏನೇ ಇದ್ರು ಇವನು ನನ್ನ ಮಗನೇ, ನನ್ನ ಮಗನೇ. ನನ್ನ ಮಗನೇ. ತಗೋ ಕಲ್ಯಾಣಿ. ಶೌರ್ಯ, ಶೌರ್ಯ, ಕಲ್ಯಾಣಿ ಬಾ. ಸ್ಯಾಮ್, ಬೆಳಗ್ಗೆಯಿಂದ ನೀನೇನು ತಿಂದಿಲ್ಲ. ತಗೋ ಈ ಆರೆಂಜ್ ಜ್ಯೂಸನ್ನ ಕುಡಿ. ಇವಾಗೇನು ಬೇಡ ಸಿದ್ದು. ನೀನು ಟೈಮ್ ತಿಂದಿಲ್ಲ ಅಂದರೆ ಗ್ಲಾಮರ್ ಹೊರಟೋಗುತ್ತೆ ಸ್ಯಾಮ್. ಮೊದಲೇ ನಿನ್ನ ಫ್ಯೂಚರ್ಲಿ ಟಾಪ್ ಹೀರೋಯಿನ್.
ಸ್ಯಾಮ್. ಆಮೇಲೆ ನಮ್ಮ ಲೈಫ್ ಕನ್ಫರ್ಮ್ ಆಗಿ ಬದಲಾಗುತ್ತೆ. ಡೇ ಬೈ ಡೇ ನನಗೆ ನಂಬಿಕೆ ಹೋಗ್ತಿದೆ ಸಿದ್ದು. ಇಲ್ಲಿವರೆಗೂ ಒಂದು ಆಫರ್ ಕೂಡ ಬಂದಿಲ್ಲ. ಆಫರ್ ಕೊಡ್ತೀನಿ ಅಂದವರು ದುಡ್ಡು ಕೇಳ್ತಾ ಇದ್ದಾರೆ. ಹಲೋ ಹಲೋ, ಸಂಪದ ಅನ್ನೋರ್ ನಂಬರ್ ಇದೇನಾ? ಹಲೋ, ಇದೇನಾ? ಹೌದು ಸರ್. ನೀವ್ಯಾರು? ನಾನು ಜೂನಿಯರ್ ಆರ್ಟಿಸ್ಟ್ ಏಜೆಂಟ್ ಮಾತಾಡ್ತಿದ್ದೀನಿ. ಒಂದು ಸಿನಿಮಾದಲ್ಲಿ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆ. ಒಂದೆರಡು ದಿನ ಬರಬಹುದು. ಸಂಪದ ಅನ್ನೋರು ಮಾಡ್ತಾರಾ? ಫ್ರೆಂಡ್ ಕ್ಯಾರೆಕ್ಟರ್ ಎಲ್ಲ ಮಾಡಲ್ಲ ಸರ್. ಹೀರೋಯಿನ್ ಆಗಿ ಟ್ರೈ ಮಾಡ್ತಿದ್ದಾಳೆ. ಏನೋ ಇತ್ತೀಚೆಗೆ ಹೀರೋಯಿನ್ ಅಂದ್ರೆ ವ್ಯಾಲ್ಯೂ ಇಲ್ದಂಗಾಗಿದೆ. ನೋಡಿದ್ಯಾ ಸಿದ್ದು, 2 days ಬರೋ ಫ್ರೆಂಡ್ ರೋಲ್ಗೆ ನನ್ನ ಕೇಳ್ತಿದ್ದಾರೆ. ನಿನ್ ಫೋಟೋ ಅವ್ರು ನೋಡಿರಲ್ಲ ಸ್ಯಾಮ್, ಅದಕ್ಕೆ ಹಾಗಂದ. ಆದ್ರೂ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲರೂ ಫ್ರೆಂಡ್ ರೋಲು ವಿಲನ್ ರೋಲು ಮಾಡಿದವ್ರೆ ಅಲ್ವಾ. ನಮಗೆ ಬಂದಿರೋ ಆಫರ್ಸ್ನ ಚಿಕ್ಕದು ದೊಡ್ಡದು ಅಂತ ನೋಡ್ದೇನೆ ಮಾಡ್ತಾ ಹೋಗ್ಬೇಕು ಸ್ಯಾಮ್. ಇಂಡಸ್ಟ್ರಿ ಒಬ್ಬೊಬ್ರಿಗೆ ಒಂದೊಂದು ಒಳ್ಳೆ ಟೈಮ್ ಕೊಡುತ್ತೆ. ಅವಾಗ ನಾವು ಯಾರಿಗೂ ಸಿಗಲ್ಲ. ಟೈಮ್ ಹಂಗೆ. ಅಂದ್ರೆ ನೀನ್ ನನ್ನ ಫ್ರೆಂಡ್ ರೋಲ್ ಮಾಡು ಅಂತ ಹೇಳ್ತಿದ್ಯಾ? ಅದು ಕೂಡ 2 days ಕ್ಯಾರೆಕ್ಟರ್. ನಾನು ನೀನು ಫೋರ್ಸ್ ಮಾಡಲ್ಲ ಸ್ಯಾಮ್, ಬಟ್ ಏನೋ ಒಂದು ಮಾಡಿದರೆ ಬೆಟರ್ ಅಂತ ನನ್ನ ಉದ್ದೇಶ. ಓಕೆ ಸಿದ್ದು, ಮಾಡ್ತೀನಿ. ನೀನೇನ್ ಹೇಳ್ತೀಯೋ ಅದನ್ನ ಮಾಡೋದಷ್ಟೇ ನನಗೆ ಗೊತ್ತು. ಮಗುನ್ ಮರ್ತು ಹೋಗೋದಕ್ಕೆ ಇದೊಂದು ವೇ ಅನ್ಕೋತೀನಿ. ನೋಡೋಣ ನನ್ನ ಹಣೆ ಬರಹ ಹೇಗ್ ಬರ್ದಿದ್ಯೋ ಏನೋ. ಸ್ಟಾರ್ ಹೀರೋಯಿನ್ ಅಂತ ಆ ಬ್ರಹ್ಮದೇವನೇ ಬರ್ದಿಲ್ಲ ಅಂದರೂ ನಾನು ಬರಿತೀನಿ. ಸ್ಟಾರ್ ಹೀರೋಯಿನ್ ಆಗಿ ಮಾಡ್ತೀನಿ. ಫಸ್ಟ್ ಜೂನಿಯರ್ ಆರ್ಟಿಸ್ಟ್ ಏಜೆಂಟ್ಗೆ ಕಾಲ್ ಮಾಡ್ತೀನಿ. ಹಲೋ ಸರ್, ಈಗಷ್ಟೇ ಕಾಲ್ ಮಾಡಿದ್ರಿ ಅಲ್ವಾ? ಸಂಪದಾಗೋಸ್ಕರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಳೆ ಸರ್. ಇದಕ್ ಮೊದಲು ಮಾಡಲ್ಲ ಅಂತ ಹೇಳಿದ್ರೆ? ಇಲ್ಲ ಸರ್, ಖಂಡಿತ ಮಾಡ್ತಾಳೆ. ಸರಿ, ಮತ್ತೆ ನಾನು ಆಮೇಲೆ ಕಾಲ್ ಮಾಡಿ ಪ್ರೋಗ್ರಾಮ್ ಹೇಳ್ತೀನಿ. ಓಕೆ ಓಕೆ ಸರ್. ನಿಧಾನವಾಗಿ ಇಂಡಸ್ಟ್ರಿಯಲ್ ಸರ್ಕಲ್ ಬೆಳೆಸ್ಕೊಳ್ಳೋಣ. ಅವಾಗ ನಾವು ಗೋಲ್ ರೀಚ್ ಆಗೋದು ತುಂಬ ಈಸಿ ಆಗುತ್ತೆ. ಎಲ್ಲಿದೆಯಾ ಕಲ್ಯಾಣಿ? ಫೋನ್ ಕನೆಕ್ಟ್ ಆಗ್ತಿಲ್ವಲ್ಲ. ನೀವಿಬ್ರು ಎಲ್ಲ ಹೋಗಿದ್ದೀರಾ? ಏನ್ ನಡೀತಿದೆ ಅಲ್ಲಿ? ಅಯ್ಯೋ ದೇವ್ರೆ, ಯೋಚನೆ ಮಾಡಿ ಮಾಡಿ ನನ್ನ ತಲೆನೇ ಕೆಟ್ಟು ಹೋಗ್ತಿದೆ. ಅನುಪಮ, ಅಮ್ಮ, ಏನಾಯ್ತು? ಕಲ್ಯಾಣಿಗೆ ಫೋನ್ ಕನೆಕ್ಟ್ ಆಗ್ತಿಲ್ಲಮ್ಮ. ನೀವು ಹೆದರ್ಕೊಂಡು ಹಾಗೇನೆ ಅಲ್ಲಿ ಏನಾಗಿರುತ್ತೋ ಏನೋ ಅಂತ ನನಗೂ ಕೂಡ ಹೆದರಿಕೆ ಆಗ್ತಿದೆ. ಒಂದು ವೇಳೆ ಶೌರ್ಯ ಏನಾದರೂ ಹೇಳ್ಬಿಟ್ರೆ, ಮಗು ವಿಷಯದಲ್ಲಿ ಶೌರ್ಯನಿಗೂ ಕಲ್ಯಾಣಿಗೂ ಜಗಳ ಏನಾದರೂ ಆಗ್ಬಿಟ್ರೆ? ನನ್ನ ಮನಸ್ಸಲ್ಲೂ ಅದೇ ಪ್ರಶ್ನೆಗಳು ಓಡಾಡ್ತಿದೆ ಅನುಪಮ. ಇನ್ನು ನಾನೇ ನಿನಗೆ ಧೈರ್ಯ ಹೇಳಿ? ಶೌರ್ಯನಿಗೆ ಕೋಪ ಜಾಸ್ತಿ, ಕಲ್ಯಾಣಿಗೆ ಪ್ರೀತಿ ಜಾಸ್ತಿ. ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಅದು ಯಾವ ಹಂತ ತಲುಪಿಡುತ್ತೋ ಏನೋ ಅಂತ ಭಯ ಆಗ್ತಿದೆ. ಈ ದಮಯಂತಿ ನೋಡಿದ್ರೆ ಆ ಮಗು ನಿಂದಲ್ಲಂತ ಪ್ರೂವ್ ಆದ್ರೆ ಆ ಮಗುನ ಅಲ್ಲೇ ಬಿಟ್ಟು ಬಂದ್ಬಿಡು ಅಂತ ಬೇರೆ ಹೇಳ್ತಿದ್ದಾಳೆ. ಶೌರ್ಯನ್ ಮನಸ್ಸಿನಲ್ಲಿ ಆ ಮಾತು ನಿಂತು ಬಿಟ್ಟಿದೆ ಅಮ್ಮ. ಆ ಮಗು ಏನಾದ್ರೂ ಸಿದ್ದುದೇ ಅಂತಾನೆ ಪ್ರೂವ್ ಆಗ್ಬಿಟ್ರೆ ಅವನಲ್ಲೇ ಬಿಟ್ಟು ಬಂದ್ಬಿಡ್ತಾನಮ್ಮ. ಹಾಗೇನಾದ್ರೂ ಆಗ್ಬಿಟ್ರೆ ಕಲ್ಯಾಣಿ ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲಮ್ಮ. ಅವನ ಜೊತೆ ಜಗಳ ಮಾಡ್ತಾಳೆ. ಅದು ಅಲ್ಲದೆ ಈ ದಮಯಂತಿ ಕೂಡ ಶೌರ್ಯ ಕಲ್ಯಾಣಿ ಹಿಂದೆನೆ ಹೋಗಿದ್ದಾಳೆ. ಅದನ್ನ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ಅಮ್ಮ. ಕಲ್ಯಾಣಿ ಏನಾದ್ರೂ ಮಗುನ್ ಕರ್ಕೊಂಡ್ ಬಂದ್ರೆ ನೀನ್ ಮನೆ ಒಳಗಡೆ ಬರಬಾರ್ದು ಅಂತ ದಮಯಂತಿ ಅವಳಿಗೆ ಹೇಳ್ಬಿಡ್ತಾಳಮ್ಮ. ಅದು ಅಲ್ಲದೆ ಶೌರ್ಯನೂ ಕೂಡ ಮಗು ಇಲ್ಲಿರ್ಬಾರ್ದು ಅಂದ್ಬಿಟ್ರೆ ನಾನು ಏನಮ್ಮ ಮಾಡ್ಲಿ?
ಮೊದಲೇ ಕಲ್ಯಾಣಿ ಸ್ವಾಭಿಮಾನ ಇರುವಂತ ಹುಡುಗಿ ಇದನ್ನು ಒಪ್ಕೋತಾಳೋ ಇಲ್ವೋ? ಕಲ್ಯಾಣಿನೇನಾದ್ರೂ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ನನ್ನ ಉಸಿರೇ ನಿಂತೋಗುತ್ತೆ. ಅವಳಿಲ್ಲ ಅಂದ್ರೆ ನನ್ನಿಂದ ಬದುಕೋಕ್ಕಾಗಲ್ಲಮ್ಮ, ನನ್ನಿಂದ ಬದುಕೋಕ್ಕಾಗಲ್ಲ. ನೋವು ಪಡ್ಬೇಡಮ್ಮ. ಮದ್ವೆ ಆಗಿ 5 ವರ್ಷಕ್ಕೆ ನಿನಗೆ ಗಂಡನ ದೂರ ಮಾಡ್ದ. ಅಮ್ಮ ಅನ್ನೋ ಕರೆನ ನಿನಗೆ 18 ವರ್ಷದ ನಂತರ ದೇವ್ರು ಕೊಟ್ಟಿದ್ದ. ಮತ್ತೆ ಆ ಕರೆನ ದೂರ ಮಾಡಲ್ಲ. ಒಂದ್ ವೇಳೆ ಹಾಗೆ ದೂರ ಮಾಡಿದ್ರೆ ನಮ್ಮ ಮನೆ ದೇವ್ರು ಈಶ್ವರನ್ಗೆ ನಾನು ಪೂಜೆ ಕೂಡ ಮಾಡಲ್ಲ.